ಓಂ ಶಾಂತಿ. ಇಂದಿನ ದಿನಾಂಕ 5/9/2021. ಬಾಪ್ತಾದ ರಿವೈಸ್ 15/3/1988. ಹೊಸ ಪ್ರಪಂಚದ ಚಿತ್ರದ ಆಧಾರ ವರ್ತಮಾನ ಶ್ರೇಷ್ಠ ಬ್ರಾಹ್ಮಣ ಜೀವನ. ಇಂದು ವಿಶ್ವ ರಚಯಿತ ವಿಶ್ವದ ಶ್ರೇಷ್ಠ ಅದೃಷ್ಟವನ್ನು ರೂಪಿಸುವಂತಹ ಬಾಪ್ತಾದ ತನ್ನ ಶ್ರೇಷ್ಠ ಅದೃಷ್ಟದ ಚಿತ್ರ ಸ್ವರೂಪ ಮಕ್ಕಳನ್ನು ನೋಡುತ್ತಿದ್ದಾರೆ. ತಾವೆಲ್ಲ ಬ್ರಾಹ್ಮಣ ಆತ್ಮರು ವಿಶ್ವದ ಶ್ರೇಷ್ಠ ಅದೃಷ್ಟದ ಚಿತ್ರ ರೂಪರೇಖೆವಾಗಿದ್ದೀರಿ. ಬ್ರಾಹ್ಮಣ ಜೀವನದ ಚಿತ್ರದಿಂದ ಭವಿಷ್ಯದ ಶ್ರೇಷ್ಠ ಅದೃಷ್ಟ ಸ್ಪಷ್ಟವಾಗಿ ಕಂಡುಬರುತ್ತದೆ. ಬ್ರಾಹ್ಮಣ ಜೀವನದ ಪ್ರತಿ ಶ್ರೇಷ್ಠ ಕರ್ಮವು ಭವಿಷ್ಯ ಶ್ರೇಷ್ಠ ಫಲದ ಅನುಭವ ಮಾಡಿಸುತ್ತದೆ. ಬ್ರಾಹ್ಮಣ ಜೀವನದ ಶ್ರೇಷ್ಠ ಸಂಕಲ್ಪವು ಭವಿಷ್ಯದ ಶ್ರೇಷ್ಠ ಸಂಸ್ಕಾರವನ್ನು ಸ್ಪಷ್ಟ ಮಾಡುತ್ತದೆ. ಅಂದಾಗ ವರ್ತಮಾನ ಬ್ರಾಹ್ಮಣ ಜೀವನವು ಭವಿಷ್ಯ ಅದೃಷ್ಟವಂತ ಚಿತ್ರವಾಗಿದೆ. ಬಾಪ್ತಾದ ಇಂತಹ ಭವಿಷ್ಯದ ಚಿತ್ರವಾದ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತೇವೆ. ಚಿತ್ರವು ತಾವಾಗಿದ್ದೀರಿ. ಭವಿಷ್ಯ ಅದೃಷ್ಟದ ಆಧಾರ ಮೂರ್ತಿಗಳು ತಾವೇ ಆಗಿದ್ದೀರಿ. ತಾವು ಶ್ರೇಷ್ಠರಾದಾಗಲೇ ಪ್ರಪಂಚವು ಶ್ರೇಷ್ಠವಾಗುತ್ತದೆ. ತಮ್ಮ ಆರುವ ಕಲೆಯ ಸ್ಥಿತಿಯು ವಿಶ್ವಕ್ಕೂ ಆರುವ ಕಲೆಯಾಗಿದೆ. ತಾವು ಬ್ರಾಹ್ಮಣ ಆತ್ಮರು ಸಮಯ ಪ್ರತಿ ಸಮಯ ಎಂತಹ ಸ್ಥಿತಿಯಿಂದ ಕಳೆಯುತ್ತೀರೋ ಅದೇ ರೀತಿ ವಿಶ್ವದ ಸ್ಥಿತಿಯು ಪರಿವರ್ತನೆ ಆಗುತ್ತಿರುತ್ತದೆ. ತಮ್ಮದು ಸತೋಪ್ರಧಾನ ಸ್ಥಿತಿ ಇದ್ದಾಗ ವಿಶ್ವವು ಸತೋಪ್ರಧಾನವಾಗಿರುತ್ತದೆ, ಸ್ವರ್ಣಿಮ ಯುಗವಾಗಿರುತ್ತದೆ. ತಾವು ಬದಲಾದರೆ ಪ್ರಪಂಚವು ಬದಲಾಗುತ್ತದೆ. ಇಷ್ಟು ಆಧಾರ ಮೂರ್ತಿಗಳಾಗಿದ್ದೀರಿ. ವರ್ತಮಾನ ಸಮಯದಲ್ಲಿ ತಂದೆಯ ಜೊತೆ ಎಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ. ಇಡೀ ಕಲ್ಪದಲ್ಲಿ ಎಲ್ಲರಿಗಿಂತ ಅತಿ ದೊಡ್ಡ ವಿಶೇಷ ಪಾತ್ರವನ್ನು ಈ ಸಮಯದಲ್ಲಿ ಅಭಿನಯಿಸುತ್ತಿದ್ದೀರಿ. ತಂದೆಯ ಜೊತೆಗೆ ಸಹಯೋಗಿಗಳಾಗಿ ವಿಶ್ವದ ಪ್ರತಿಯೊಂದು ಆತ್ಮನ ಅನೇಕ ಜನ್ಮಗಳ ಆಸೆಗಳನ್ನು ಪೂರ್ಣ ಮಾಡುತ್ತಿದ್ದೀರಿ. ತಂದೆಯ ಮೂಲಕ ಪ್ರತಿಯೊಂದು ಆತ್ಮನಿಗೆ ಮುಕ್ತಿ ಜೀವನ್ಮುಕ್ತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಸಲು ನಿಮಿತ್ತರಾಗಿದ್ದೀರಿ. ಸರ್ವರ ಇಚ್ಛೆಗಳನ್ನು ಪೂರ್ಣ ಮಾಡುವಂತಹ ತಂದೆಯ ಸಮಾನ ಕಾಮಧೇನುವಾಗಿದ್ದೀರಿ. ಕಾಮನೆಗಳನ್ನು ಈಡೇರಿಸುವವರಾಗಿದ್ದೀರಿ. ಪ್ರತಿಯೊಂದು ಆತ್ಮನಿಗೆ ಈ ರೀತಿ ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿಯ ಅನುಭವ ಮಾಡಿಸುತ್ತೀರಿ. ಯಾವುದರಿಂದ ಅರ್ಧಕಲ್ಪದವರೆಗೆ ಅನೇಕ ಜನ್ಮಗಳ ಕಾಲ ಭಕ್ತಾತ್ಮರೇ ಇರಲಿ, ಜೀವನ್ಮುಕ್ತ ಸ್ಥಿತಿಯ ಆತ್ಮರಿಗಾಗಲಿ ಯಾವುದೇ ಇಚ್ಛೆ ಇರುವುದಿಲ್ಲ. ಕೇವಲ ಒಂದು ಜನ್ಮದ ಇಚ್ಛೆಗಳನ್ನು ಪೂರ್ಣ ಮಾಡುವವರಲ್ಲ, ಆದರೆ ಅನೇಕ ಜನ್ಮಗಳಿಗಾಗಿ ಇಚ್ಛಾ ಮಾತ್ರಂ ಅವಿದ್ಯೆಯ ಅನುಭೂತಿ ಮಾಡಿಸುವವರಾಗಿದ್ದೀರಿ. ಹೇಗೆ ತಂದೆಯ ಸರ್ವ ಭಂಡಾರಗಳು ಸರ್ವ ಖಜಾನೆಗಳು ಸದಾ ಸಂಪನ್ನವಾಗಿದೆ, ಅಪ್ರಾಪ್ತಿಯ ಹೆಸರು ಗುರುತು ಇಲ್ಲ, ಅದೇ ರೀತಿ ತಂದೆಯ ಸಮಾನ ಸದಾ ಮತ್ತು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದೀರಿ. ಬ್ರಾಹ್ಮಣ ಆತ್ಮ ಅರ್ಥಾತ್ ಪ್ರಾಪ್ತಿ ಸ್ವರೂಪ ಆತ್ಮ, ಸಂಪನ್ನ ಆತ್ಮ. ಹೇಗೆ ತಂದೆಯು ಸದಾ ಲೈಟ್ ಹೌಸ್ ಮೈಟ್ ಹೌಸ್ ಆಗಿದ್ದಾರೆ, ಅದೇ ರೀತಿ ಬ್ರಾಹ್ಮಣ ಆತ್ಮರೂ ಸಹ ತಂದೆಯ ಸಮಾನರಾಗಿದ್ದೀರಿ, ಲೈಟ್ ಹೌಸ್ ಆಗಿದ್ದೀರಿ. ಆದ್ದರಿಂದ ಪ್ರತಿಯೊಂದು ಆತ್ಮನಿಗೆ ತನ್ನ ಗುರಿಯನ್ನು ತಲುಪಿಸಲು ನಿಮಿತ್ತರಾಗಿದ್ದೀರಿ. ಹೇಗೆ ತಂದೆಯು ಪ್ರತಿ ಸಂಕಲ್ಪ ಪ್ರತಿ ಮಾತು ಪ್ರತಿ ಕರ್ಮದಿಂದ ಪ್ರತಿ ಸಮಯ ದಾತನಾಗಿದ್ದಾರೆ, ವರದಾತನಾಗಿದ್ದಾರೆ, ಅದೇ ರೀತಿ ತಾವು ಬ್ರಾಹ್ಮಣ ಆತ್ಮರೂ ಸಹ ದಾತನಾಗಿದ್ದೀರಿ, ಮಾಸ್ಟರ್ ವರದಾತನಾಗಿದ್ದೀರಿ. ಬ್ರಾಹ್ಮಣ ಜೀವನದ
ಇಂತಹ ಚಿತ್ರವಾಗಿದ್ದೀರಾ. ಯಾವುದೇ ಚಿತ್ರವನ್ನು ಮಾಡುತ್ತೀರೆಂದರೆ ಅದರಲ್ಲಿ ಎಲ್ಲ ವಿಶೇಷತೆಗಳನ್ನು ತೋರಿಸುತ್ತೀರಲ್ಲವೇ. ಅದೇ ರೀತಿ ವರ್ತಮಾನ ಬ್ರಾಹ್ಮಣ ಜೀವನದ ಚಿತ್ರದ ವಿಶೇಷತೆಗಳನ್ನು ತಮ್ಮಲ್ಲಿ ತುಂಬಿಸಿಕೊಂಡಿದ್ದೀರಾ. ಅತಿ ದೊಡ್ಡ ಚಿತ್ರಕಾರರು ತಾವಾಗಿದ್ದೀರಿ. ತಮ್ಮ ರೂಪವನ್ನು ರೂಪಿಸಿಕೊಳ್ಳುತ್ತಿದ್ದೀರಿ. ತಮ್ಮ ಚಿತ್ರವು ರೂಪುಗೊಳ್ಳುತ್ತಿದ್ದಂತೆಯೇ ವಿಶ್ವದ ಚಿತ್ರವೂ ಸಹ ರೂಪಿಸಲ್ಪಡುತ್ತಾ ಹೋಗುತ್ತಿದೆ. ಈ ರೀತಿ ಅನುಭವ ಮಾಡುತ್ತೀರಲ್ಲವೇ. ಹೊಸ ಪ್ರಪಂಚದಲ್ಲಿ ಏನಿರುವುದೋ ಎಂದು ಕೆಲವರು ಕೇಳುತ್ತಾರಲ್ಲವೇ. ಹೊಸ ಪ್ರಪಂಚದ ಚಿತ್ರವೇ ತಾವಾಗಿದ್ದೀರಿ. ತಮ್ಮ ಜೀವನದಿಂದ ಭವಿಷ್ಯವು ಸ್ಪಷ್ಟವಾಗುತ್ತದೆ. ಈ ಸಮಯದಲ್ಲಿಯೂ ತಮ್ಮ ಚಿತ್ರದಲ್ಲಿ ನೋಡಿಕೊಳ್ಳಿ, ಸದಾ ಈ ರೀತಿಯ ಚಿತ್ರವು ತಯಾರಾಗಿದೆಯೇ. ಯಾವುದನ್ನು ಯಾರೇ ನೋಡಿದರೂ ಸಹ ಸದಾ ಕಾಲಕ್ಕಾಗಿ ಪ್ರಸನ್ನಚಿತ್ತರಾಗಿ ಬಿಡಬೇಕು. ಯಾರಾದರೂ ಸ್ವಲ್ಪ ಅಶಾಂತಿಯ ಅಲೆಯಿಂದ ಕೂಡಿದರೂ ಸಹ ಅವರು ತಮ್ಮ ಚಿತ್ರವನ್ನು ನೋಡಿ ಅಶಾಂತಿಯನ್ನೇ ಮರೆತು ಹೋಗಲಿ. ಶಾಂತಿಯ ಅಲೆಗಳಲ್ಲಿ ತೇಲಾಡಲಿ. ಅಪ್ರಾಪ್ತಿ ಸ್ವರೂಪರು ಪ್ರಾಪ್ತಿಯ ಅನುಭೂತಿಯನ್ನು ಸ್ವತಃ ಅನುಭವ ಮಾಡಲಿ. ಭಿಕಾರಿಗಳಾಗಿ ಬಂದು ಭರ್ಪೂರ್ ಸಂಪನ್ನ ಆಗಿ ಹೋಗಲಿ. ತಮ್ಮ ಮುಗುಳ್ನಗುತ್ತಿರುವ ಮೂರ್ತಿಯನ್ನು ನೋಡಿ ಮನಸ್ಸಿನ ಹಾಗೂ ಕಣ್ಣುಗಳ ದುಃಖ ಮರೆತು ಹೋಗಲಿ. ಮುಗುಳ್ನಗುವುದನ್ನು ಕಲಿಯಲಿ. ತಾವು ಸಹ ತಂದೆಗೆ ಬಾಬಾ ತಾವು ಮುಗುಳ್ನಗುವುದನ್ನು ಕಲಿಸಿದ್ದೀರಿ ಎಂದು ಹೇಳುತ್ತೀರಲ್ಲವೇ. ಅಂದಾಗ ತಮ್ಮ ಕರ್ತವ್ಯವೇ ಆಗಿದೆ ಅಳುವುದರಿಂದ ಮುಕ್ತ ಮಾಡುವುದು ಮತ್ತು ಮುಗುಳ್ನಗುವುದನ್ನು ಕಲಿಸುವುದು. ಇಂತಹ ಶ್ರೇಷ್ಠ ಚಿತ್ರವು ಬ್ರಾಹ್ಮಣ ಜೀವನವಾಗಿದೆ. ಸದಾ ಇದು ಸ್ಮೃತಿ ಇರಲಿ. ನಾವು ಇಂತಹ ಆಧಾರ ಮೂರ್ತಿಗಳಾಗಿದ್ದೇವೆ. ತಹಳಾದಿಯಾಗಿದ್ದೇವೆ. ವೃಕ್ಷದ ಚಿತ್ರದಲ್ಲಿ ನೋಡಿದ್ದೀರಿ. ಬ್ರಾಹ್ಮಣರು ಎಲ್ಲಿ ಕುಳಿತಿದ್ದಾರೆ. ಬುನಾದಿಯಲ್ಲಿ ಕುಳಿತಿದ್ದೀರಲ್ಲವೇ. ಬ್ರಾಹ್ಮಣ ಬುನಾದಿಯು ಶಕ್ತಿಶಾಲಿಯಾಗಿದೆ. ಆದ್ದರಿಂದಲೇ ಅರ್ಧಕಲ್ಪ ಅಚಲ ಅಡೋಲರಾಗಿರುತ್ತೀರಿ. ತಾವು ಸಾಧಾರಣ ಆತ್ಮರಲ್ಲ, ಆಧಾರ ಮೂರ್ತಿಗಳಾಗಿದ್ದೀರಿ. ತಳಹದಿಯಾಗಿದ್ದೀರಿ. ಈ ಸಮಯದ ತಮ್ಮ ಸಂಪೂರ್ಣ ಸ್ಥಿತಿಯು ಸತ್ಯಯುಗದ 16 ಕಲಾ ಸಂಪೂರ್ಣ ಸ್ಥಿತಿಗೆ ಆಧಾರವಾಗಿದೆ. ಈಗಿನ ಏಕಮತವು ಅಲ್ಲಿನ ಒಂದು ರಾಜ್ಯಕ್ಕೆ ಆಧಾರ ಮೂರ್ತಿಯಾಗಿದೆ. ಇಲ್ಲಿನ ಸರ್ವ ಖಜಾನೆಗಳ ಸಂಪನ್ನತೆ, ಜ್ಞಾನ, ಗುಣ, ಧಾರಣೆ, ಶಕ್ತಿ, ಸರ್ವ ಖಜಾನೆಗಳು ಅಲ್ಲಿನ ಸಂಪನ್ನತೆಗೆ ಆಧಾರವಾಗಿದೆ. ಇಲ್ಲಿನ ದೇಹದ ಆಕರ್ಷಣೆಯಿಂದ ಭಿನ್ನತೆಯು ಅಲ್ಲಿನ ತನುವಿನ ಆರೋಗ್ಯದ ಪ್ರಾಪ್ತಿಗೆ ಆಧಾರವಾಗಿದೆ. ಅಶರೀರಿತನದ ಸ್ಥಿತಿಯು ನಿರೋಗಿ ಕಾಯ ಮತ್ತು ದೀರ್ಘಾಯಸ್ಸಿಗೆ ಆಧಾರ ಸ್ವರೂಪವಾಗಿದೆ. ಇಲ್ಲಿನ ನಿಶ್ಚಿಂತ ಚಕ್ರವರ್ತಿಯ ಜೀವನವು ಅಲ್ಲಿನ ಪ್ರತಿ ಗಳಿಗೆಯ ಮನಸ್ಸಿನ ಮೋಜಿನ ಜೀವನ. ಇದೇ ಸ್ಥಿತಿಯು ಪ್ರಾಪ್ತಿಗೆ ಆಧಾರವಾಗುತ್ತದೆ. ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ. ಇಲ್ಲಿನ ಈ ಅಖಂಡ ಅಟಲ ಸಾಧನೆಯು ಅಲ್ಲಿ ಅಖಂಡ ಅಟಲ ಅಕೂಟ ನಿರ್ವಿಘ್ನ ಸಾಧನಗಳ ಪ್ರಾಪ್ತಿಗೆ ಆಧಾರವಾಗುತ್ತದೆ. ಇಲ್ಲಿನ ಬಾಪ್ ದಾದಾ ಹಾಗೂ ಮಾತ್ಪಿತಾ ಮತ್ತು ಸಹೋದರ ಸಹೋದರಿಯರಿಗೆ ಈ ಚಿಕ್ಕ ಸಂಸಾರವು ಅಲ್ಲಿನ ಚಿಕ್ಕ ಸಂಸಾರಕ್ಕೆ ಆಧಾರವಾಗುತ್ತದೆ. ಇಲ್ಲಿನ ಒಬ್ಬ ಮಾತಾಪಿತರ ಸಂಬಂಧದ ಸಂಸ್ಕಾರವು ಅಲ್ಲಿಯೂ ಸಹ ಒಂದೇ ವಿಶ್ವ ಮಹಾರಾಜ ಮತ್ತು ವಿಶ್ವ ಮಹಾರಾಣಿಯನ್ನು ಮಾತಾಪಿತರ ರೂಪದಲ್ಲಿ ಅನುಭವ ಮಾಡುತ್ತಾರೆ. ಇಲ್ಲಿನ ಸ್ನೇಹ ಸಂಪನ್ನ ಪರಿವಾರದ ಸಂಬಂಧವು ಅಲ್ಲಿಯೂ ಸಹ ರಾಜರಾಗಲಿ ಪ್ರಜೆಗಳಾಗಲಿ. ಆದರೆ ಪ್ರಜೆಗಳೂ ಸಹ ತಮ್ಮನ್ನು ಪರಿವಾರವೆಂದು
ತಿಳಿದುಕೊಳ್ಳುತ್ತಾರೆ. ಸ್ನೇಹದ ಸಮೀಪತೆ ಒಂದೇ ಪರಿವಾರದಂತೆ ಇರುತ್ತದೆ. ಬಲೆ ಪದವಿಗಳಲ್ಲಿ ಅಂತರವಿರಬಹುದು. ಇವೆಲ್ಲ ಮಾತುಗಳನ್ನು ತಮ್ಮ ಚಿತ್ರದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ. ಎಲ್ಲಿಯವರೆಗೆ ಶ್ರೇಷ್ಠ ಚಿತ್ರವಾಗಿ ತಯಾರಾಗಿದ್ದೀರಿ ಅಥವಾ ಇಲ್ಲಿಯವರೆಗೂ ರೇಖೆಗಳನ್ನು ಎಳೆಯುತ್ತಿದ್ದೀರಾ? ಬುದ್ಧಿವಂತ ಕಲಾಕಾರರಾಗಿದ್ದೀರಲ್ಲವೇ? ಬಾಪ್ತಾದ ಇದನ್ನೇ ನೋಡುತ್ತಾ ಇರುತ್ತೇವೆ. ಪ್ರತಿಯೊಬ್ಬರೂ ಎಲ್ಲಿಯವರೆಗೆ ತಮ್ಮ ಚಿತ್ರವನ್ನು ತಯಾರು ಮಾಡಿಕೊಂಡಿದ್ದಾರೆ. ಇವರು ಇದನ್ನು ಸರಿಯಾಗಿ ಮಾಡಲಿಲ್ಲ, ಆದ್ದರಿಂದಲೇ ಈ ರೀತಿಯಾಯಿತು ಎಂದು ಅನ್ಯರ ಮೇಲೆ ದೂರು ಹೊರಿಸಲು ಸಾಧ್ಯವಿಲ್ಲ. ಏಕೆಂದರೆ ಇಲ್ಲಿ ತಮ್ಮ ಚಿತ್ರವನ್ನು ತಾವೇ ಚಿತ್ರಿಸಿಕೊಳ್ಳಬೇಕಾಗಿದೆ. ಮತ್ತೆಲ್ಲ ವಸ್ತುಗಳು ಬಾಪ್ತಾದರವರಿಂದ ಸಿಗುತ್ತಿದೆ. ಅದರಲ್ಲಂತೂ ಯಾವುದೇ ಕೊರತೆ ಇಲ್ಲ ಅಲ್ಲವೇ? ಇಲ್ಲಿಯೂ ಸಹ ಆಟವನ್ನು ಕಲಿಸುತ್ತೀರಲ್ಲವೇ? ಅದರಲ್ಲಿ ವಸ್ತುಗಳನ್ನು ಖರೀದಿಸಿ ನಂತರ ತಯಾರಿಸುತ್ತೀರಿ. ತಯಾರಿಸುವವರ ಮೇಲೆ ಅವಲಂಬಿಸಿರುತ್ತದೆ. ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ. ಕೇವಲ ತೆಗೆದುಕೊಳ್ಳುವವರು ತೆಗೆದುಕೊಳ್ಳಬೇಕಷ್ಟೇ. ಬಾಕಿ ಇದು ತೆರೆದ ಮಾರುಕಟ್ಟೆಯಾಗಿದೆ. 2 ತೆಗೆದುಕೊಳ್ಳಿ ಅಥವಾ 4 ತೆಗೆದುಕೊಳ್ಳಬೇಕು ಎಂದು ಬಾಪ್ತಾದ ಇಲ್ಲಿ ಲೆಕ್ಕವನ್ನು ಇಡುವುದಿಲ್ಲ. ಎಲ್ಲರಿಗಿಂತ ಸುಂದರ ಚಿತ್ರವನ್ನು ರೂಪಿಸಿಕೊಂಡಿದ್ದೀರಲ್ಲವೇ? ಸದಾ ತಮ್ಮನ್ನು ಈ ರೀತಿ ತಿಳಿದುಕೊಳ್ಳಿ. ನಾವೇ ಭವಿಷ್ಯದ ಅದೃಷ್ಟದ ಚಿತ್ರಗಳಾಗಿದ್ದೇವೆ. ಈ ರೀತಿ ತಿಳಿದುಕೊಂಡು ಪ್ರತಿ ಹೆಜ್ಜೆಯನ್ನು ಇಡಿ. ಸ್ನೇಹಿಗಳಾಗಿರುವ ಕಾರಣ ಸಹಯೋಗಿಗಳು ಆಗಿದ್ದೀರಿ ಮತ್ತು ಸಹಯೋಗಿಗಳಾಗಿರುವ ಕಾರಣ ಪ್ರತಿಯೊಂದು ಆತ್ಮನಿಗೆ ತಂದೆಯ ಸಹಯೋಗವಿದೆ. ಕೆಲವು ಆತ್ಮಗಳಿಗೆ ಹೆಚ್ಚು ಸಹಯೋಗವಿದೆ, ಕೆಲವರಿಗೆ ಕಡಿಮೆ ಎಂದಲ್ಲ. ಪ್ರತಿಯೊಂದು ಆತ್ಮನ ಪ್ರತಿ ತಂದೆಯ ಸಹಯೋಗವು 1 ಪದಮದಷ್ಟು ಇದ್ದೇ ಇದೆ. ಯಾರೆಲ್ಲ ಸಹಯೋಗಿ ಆತ್ಮರಿದ್ದೀರೋ ಅವರೆಲ್ಲರಿಗೆ ತಂದೆಯ ಸಹಯೋಗವು ಸದಾ ಪ್ರಾಪ್ತಿಯಾಗುತ್ತದೆ ಮತ್ತು ಎಲ್ಲಿಯವರೆಗೆ ಇರುತ್ತೀರೋ ಅಲ್ಲಿಯವರೆಗೆ ಇದ್ದೇ ಇದೆ. ತಂದೆಯ ಸಹಯೋಗವಿದೆ ಅಂದ ಮೇಲೆ ಪ್ರತಿ ಕಾರ್ಯವೂ ಆಗಿಯೇ ಬಿಟ್ಟಿದೆ. ಈ ರೀತಿ ಅನುಭವವನ್ನು ಮಾಡುತ್ತೀರಿ ಮತ್ತು ಮಾಡುತ್ತಾ ಹೋಗಿರಿ. ಯಾವುದೇ ಕಷ್ಟವಿಲ್ಲ, ಏಕೆಂದರೆ ಭಾಗ್ಯವಿಧಾತನ ಮೂಲಕ ಭಾಗ್ಯದ ಪ್ರಾಪ್ತಿಯ ಆಧಾರವಿದೆ. ಎಲ್ಲಿ ಪ್ರಾಪ್ತಿ ಇರುವುದೋ, ವರದಾನವಿರುವುದೋ ಅಲ್ಲಿ ಕಷ್ಟವೇ ಇರುವುದಿಲ್ಲ. ಯಾರ ಚಿತ್ರವು ಬಹಳ ಸುಂದರವಾಗಿರುವುದೋ ಅವರು ಅವಶ್ಯವಾಗಿ ಮೊದಲ ನಂಬರಿನಲ್ಲಿ ಬರುವರು. ಅಂದಾಗ ಎಲ್ಲರೂ ಮೊದಲ ಡಿವಿಷನ್ನಲ್ಲಿ ಬರುವವರಾಗಿದ್ದೀರಲ್ಲವೇ? ಮೊದಲನೆಯದಾಗಿ ಒಬ್ಬರೇ ಬರುವರು. ಆದರೆ ಮೊದಲ ಡಿವಿಷನ್ನಲ್ಲಿ ಅನೇಕರು ಇರುತ್ತಾರಲ್ಲವೇ? ಅಂದ ಮೇಲೆ ಯಾವುದರಲ್ಲಿ ಬರಬೇಕು? ಫಸ್ಟ್ ಡಿವಿಷನ್ ಎಲ್ಲರಿಗಾಗಿ ಇದೆ ಅಂದ ಮೇಲೆ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಒಳ್ಳೆಯದಾಗಿದೆ. ಬಾಪ್ತಾದ ಎಲ್ಲರಿಗೆ, ಭಾರತವಾಸಿಗಳಿರಲಿ ಡಬಲ್ ವಿದೇಶಿಯರಿರಲಿ, ಎಲ್ಲರಿಗೂ ಅವಕಾಶವನ್ನು ಕೊಡುತ್ತಿದ್ದೇವೆ. ಏಕೆಂದರೆ ಈಗಿನ್ನೂ ಫಲಿತಾಂಶವು ಹೊರಬಂದಿಲ್ಲ. ಕೆಲವೊಮ್ಮೆ ಒಳ್ಳೊಳ್ಳೆಯ ಮಕ್ಕಳೂ ಸಹ ಫಲಿತಾಂಶವು ಔಟ್ ಆಗುವುದಕ್ಕೆ ಮೊದಲು ತಾವೇ ಔಟ್ ಆಗಿಬಿಡುತ್ತಾರೆ. ಅಂದಾಗ ಈ ಸ್ಥಾನವು ಸಿಕ್ಕಿಬಿಡುವುದಲ್ಲವೇ? ಆದ್ದರಿಂದ ಏನೆಲ್ಲವನ್ನು ಪಡೆದುಕೊಳ್ಳಬೇಕೋ ಅದಕ್ಕೆ ಈಗ ಅವಕಾಶವಿದೆ. ನಂತರ ಇನ್ನೂ ಸ್ಥಳವಿಲ್ಲವೆಂದು ಬೋರ್ಡ್ ಹಾಕಿಬಿಡುತ್ತಾರಲ್ಲವೇ? ಈ ಆಸನಗಳು ತುಂಬಿಬಿಡುತ್ತವೆ. ಆದ್ದರಿಂದ ಈಗ ಹೆಚ್ಚು ಹೆಚ್ಚು ಹಾರುತ್ತಾ ಹೋಗಿರಿ. ಓಡಬೇಡಿರಿ, ಹಾರಿ. ಓಡುವವರು ಕೆಳಗೆ ಉಳಿದು ಬಿಡುತ್ತಾರೆ, ಹಾರುವವರು ಹಾರಿ ಹೋಗುತ್ತಾರೆ. ಆದ್ದರಿಂದ ಹಾರುತ್ತಾ ನಡೆಯಿರಿ ಮತ್ತು ಹಾರಿಸುತ್ತಾ ನಡೆಯಿರಿ. ಒಳ್ಳೆಯದು. 4 ಕಡೆಯ
ಎಲ್ಲ ಶ್ರೇಷ್ಠ ಅದೃಷ್ಟದ ಶ್ರೇಷ್ಠ ಚಿತ್ರ ಸ್ವರೂಪ ಮಹಾನ್ ಆತ್ಮರಿಗೆ ಸದಾ ಸ್ವಯಂವನ್ನು ವಿಶ್ವದ ಆಧಾರ ಮೂರ್ತಿ ಎಂದು ಅನುಭವ ಮಾಡುವಂತಹ ಆತ್ಮರಿಗೆ ಸದಾ ತಮ್ಮನ್ನು ಪ್ರಾಪ್ತಿ ಸ್ವರೂಪ ಅನುಭೂತಿಗಳ ಮೂಲಕ ಅನ್ಯರಿಗೂ ಪ್ರಾಪ್ತಿ ಸ್ವರೂಪ ಅನುಭವ ಮಾಡಿಸುವಂತಹ ಶ್ರೇಷ್ಠಾತ್ಮರಿಗೆ ಸದಾ ತಂದೆಯ ಸ್ನೇಹ ಮತ್ತು ಸಹಯೋಗದ ಪದಮದಷ್ಟು ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪೂಜ್ಯ ಬ್ರಾಹ್ಮಣರಿಂದ ದೇವಾತ್ಮರಾಗುವವರಿಗೆ ಬಾಪ್ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ವ್ಯಕ್ತಿಗತ ವಾರ್ತಾಲಾಪ. ತಂದೆಯ ಕೈ ಸದಾ ಮಸ್ತಕದಲ್ಲಿ ಇದ್ದೇ ಇದೆ. ಇಂತಹ ಅನುಭವ ಮಾಡುತ್ತೀರಾ? ಶ್ರೇಷ್ಠ ಮತವೇ ಶ್ರೇಷ್ಠ ಕೈ ಆಗಿದೆ. ಎಲ್ಲಿ ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಕೈ ಅರ್ಥಾತ್ ಶ್ರೇಷ್ಠ ಮತವಿದೆಯೋ ಅಲ್ಲಿ ಶ್ರೇಷ್ಠ ಕಾರ್ಯವು ಸ್ವತಃವಾಗಿಯೇ ಆಗುತ್ತದೆ. ಸದಾ ಕೈನ ಸ್ಮೃತಿಯಿಂದ ಶ್ರೀಮತ ಸಮರ್ಥರಾಗಿ ಮುಂದುವರಿಯುತ್ತಾ ನಡೆಯಿರಿ. ತಂದೆಯ ಕೈ ಸದಾಕಾಲವೂ ಸಹಜವಾಗಿ ಮುಂದುವರೆಸುವ ಅನುಭವವನ್ನು ಮಾಡಿಸುತ್ತದೆ. ಆದ್ದರಿಂದ ಈ ಶ್ರೇಷ್ಠ ಭಾಗ್ಯವನ್ನು ಪ್ರತಿಯೊಂದು ಕಾರ್ಯದಲ್ಲಿಯೂ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತಾ ಮುಂದುವರಿಯುತ್ತೀರಿ. ಸದಾ ಕೈ ಇದೆ, ಸದಾ ವಿಜಯವಿದೆ. ವ್ಯಕ್ತಿಗತ ವಾರ್ತಾಲಾಪ. ತಂದೆಯ ಕೈ ಸದಾ ಮಸ್ತಕದಲ್ಲಿ ಇದ್ದೇ ಇದೆ. ಇಂತಹ ಅನುಭವ ಮಾಡುತ್ತೀರಾ? ಶ್ರೇಷ್ಠ ಮತವೇ ಶ್ರೇಷ್ಠ ಕೈ ಆಗಿದೆ. ಎಲ್ಲಿ ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಕೈ ಅರ್ಥಾತ್ ಶ್ರೇಷ್ಠ ಮತವಿದೆಯೋ ಅಲ್ಲಿ ಶ್ರೇಷ್ಠ ಕಾರ್ಯವು ಸ್ವತಃವಾಗಿಯೇ ಆಗುತ್ತದೆ. ಸದಾ ಕೈ ಶ್ರೀಮತ ಸ್ಮೃತಿಯಿಂದ ಸಮರ್ಥರಾಗಿ ಮುಂದುವರಿಯುತ್ತಾ ನಡೆಯಿರಿ. ತಂದೆಯ ಕೈ ಸದಾಕಾಲವೂ ಸಹಜವಾಗಿ ಮುಂದುವರೆಸುವ ಅನುಭವವನ್ನು ಮಾಡಿಸುತ್ತದೆ. ಆದ್ದರಿಂದ ಈ ಶ್ರೇಷ್ಠ ಭಾಗ್ಯವನ್ನು ಪ್ರತಿಯೊಂದು ಕಾರ್ಯದಲ್ಲಿಯೂ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತಾ ಮುಂದುವರಿಯುತ್ತೀರಿ. ಸದಾ ಕೈ ಇದೆ, ಸದಾ ವಿಜಯವಿದೆ. ಪ್ರಶ್ನೆ: ಸದಾ ಸಹಜಯೋಗಿ ಆಗಿರಲು ಸಹಜ ವಿಧಿ ಏನಾಗಿದೆ? ಉತ್ತರ: ತಂದೆಯೇ ನನ್ನ ಪ್ರಪಂಚವಾಗಿದ್ದಾರೆ. ಈ ಸ್ಮೃತಿಯಲ್ಲಿದ್ದರೆ ಸಹಜಯೋಗಿ ಆಗಿಬಿಡುವಿರಿ. ಏಕೆಂದರೆ ಇಡೀ ದಿನದಲ್ಲಿ ಬುದ್ಧಿಯು ಪ್ರಪಂಚದ ಕಡೆಗೆ ಹೋಗುತ್ತದೆ. ಯಾವಾಗ ತಂದೆಯೇ ಪ್ರಪಂಚವಾಗಿದ್ದಾರೆಂದರೆ ಬುದ್ಧಿಯು ಮತ್ತೆಲ್ಲಿಗೆ ಹೋಗುವುದು? ಪ್ರಪಂಚದಲ್ಲಿಯೇ ಹೋಗುವುದಲ್ಲವೇ? ಕಾಡಿಗಂತೂ ಹೋಗುವುದಿಲ್ಲ. ಅಂದಮೇಲೆ ಯಾವಾಗ ತಂದೆಯ ಸಂಸಾರ ಪ್ರಪಂಚ ಆಗಿಬಿಟ್ಟರು ಅಂದಮೇಲೆ ಸಹಜಯೋಗಿಯೂ ಆಗಲಾಯಿತು. ಇಲ್ಲದಿದ್ದರೆ ಬುದ್ಧಿಯನ್ನು ಇಲ್ಲಿಂದ ದೂರಗೊಳಿಸಬೇಕು, ಅಲ್ಲಿಗೆ ಜೋಡಿಸಬೇಕು ಎಂದು ಪರಿಶ್ರಮ ಪಡಬೇಕಾಗುತ್ತದೆ. ಸದಾ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿ ಇರುತ್ತೀರೆಂದರೆ ಅವರನ್ನು ಮರೆಯಲು ಸಾಧ್ಯವೇ ಇಲ್ಲ. ಒಳ್ಳೆಯದು. ಡಬಲ್ ವಿದೇಶಿ ಸಹೋದರ ಸಹೋದರಿಯರೊಂದಿಗೆ ಅವ್ಯಕ್ತ ಬಾಪ್ದಾದಾರವರ ವಾರ್ತಾಲಾಪ. ಡಬಲ್ ವಿದೇಶಿಯರಲ್ಲಿ ಸೇವೆಯ ಉಲ್ಲಾಸವು ಚೆನ್ನಾಗಿದೆ. ಆದ್ದರಿಂದ ವೃದ್ಧಿಯನ್ನು ಚೆನ್ನಾಗಿ ಮಾಡುತ್ತಿದ್ದೀರಿ. ವಿದೇಶ ಸೇವೆಯಲ್ಲಿ 14 ವರ್ಷಗಳಲ್ಲಿ ಚೆನ್ನಾಗಿ ವೃದ್ಧಿ ಮಾಡುತ್ತೀರಿ. ಲೌಕಿಕ ಮತ್ತು ಅಲೌಕಿಕ ಡಬಲ್ ಕಾರ್ಯವನ್ನು ಮಾಡುತ್ತಾ ಮುಂದುವರಿಯುತ್ತಿದ್ದೀರಿ. ಡಬಲ್ ಕಾರ್ಯದಲ್ಲಿ ಸಮಯವನ್ನು ತೊಡಗಿಸುತ್ತೀರಿ ಮತ್ತು ಬುದ್ಧಿಯ ಶರೀರದ ಶಕ್ತಿಯನ್ನು ತೊಡಗಿಸುತ್ತೀರಿ. ಇದು ಸಹ ಬುದ್ಧಿಯ ಚಮತ್ಕಾರವಾಗಿದೆ. ಲೌಕಿಕ ಕಾರ್ಯವನ್ನು ಮಾಡುತ್ತಾ ಸೇವೆಯಲ್ಲಿ ಮುಂದುವರಿಯುವುದು ಸಹ ಸಾಹಸದ ಮಾತಾಗಿದೆ. ಇಂತಹ ಸಾಹಸವಂತ ಮಕ್ಕಳ ಪ್ರತಿ ಕಾರ್ಯದಲ್ಲಿ ಬಾಪ್ದಾದ ಸದಾ ಸಹಯೋಗಿಯಾಗಿದ್ದೇವೆ. ಎಷ್ಟು ಸಾಹಸವೋ ಅಷ್ಟು ಪದಮದಷ್ಟು ತಂದೆಯು ಸಹಯೋಗಿಯಾಗಿದ್ದಾರೆ. ಆದರೆ ಎರಡೂ ಪಾತ್ರವನ್ನು ಅಭಿನಯಿಸುತ್ತಾ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ. ಇದನ್ನು ನೋಡಿ ಬಾಪ್ದಾದ
ಸದಾ ಮಕ್ಕಳ ಪ್ರತಿ ಹರ್ಷಿತರಾಗುತ್ತೇವೆ. ಮಾಯೆಯಿಂದಂತೂ ಮುಕ್ತರಾಗಿದ್ದೀರಲ್ಲವೇ? ಯಾವಾಗ ಯೋಗಯುಕ್ತರಾಗಿದ್ದೀರೋ ಆಗ ಸ್ವತಃವಾಗಿಯೇ ಮಾಯೆಯಿಂದ ಮುಕ್ತರಾಗಿರುತ್ತೀರಿ. ಯೋಗಯುಕ್ತರಾಗಿರದಿದ್ದರೆ ಮಾಯೆಯಿಂದ ಮುಕ್ತರೂ ಆಗುವುದಿಲ್ಲ. ಮಾಯೆಗೂ ಸಹ ಬ್ರಾಹ್ಮಣ ಆತ್ಮರು ಬಹಳ ಪ್ರಿಯವೆನಿಸುತ್ತಾರೆ. ಯಾರು ಶಕ್ತಿಶಾಲಿಗಳಾಗಿರುವರೋ ಆ ಶಕ್ತಿಶಾಲಿಯೊಂದಿಗೆ ಮಾಯೆಗೆ ಮಜಾ ಬರುತ್ತದೆ. ಮಾಯೆಯು ಶಕ್ತಿಶಾಲಿಯಾಗಿದೆ, ತಾವು ಸರ್ವಶಕ್ತಿವಂತರಾಗಿದ್ದೀರಿ. ಆದ್ದರಿಂದ ಮಾಯೆಗೆ ಸರ್ವಶಕ್ತಿವಂತರ ಜೊತೆ ಆಟವಾಡುವುದು ಇಷ್ಟವಾಗುತ್ತದೆ. ಈಗಂತೂ ಮಾಯೆಯನ್ನು ಚೆನ್ನಾಗಿ ಅರಿತುಕೊಂಡಿದ್ದೀರಲ್ಲವೇ? ಅಥವಾ ಕೆಲವೊಮ್ಮೆ ಹೊಸ ರೂಪದಿಂದ ಬಂದು ಬಿಡುತ್ತದೆಯೇ? ಜ್ಞಾನಪೂರ್ಣರ ಅರ್ಥವೇ ಆಗಿದೆ ತಂದೆಯನ್ನು ಅರಿತುಕೊಳ್ಳುವುದು, ರಚನೆ ಮತ್ತು ಮಾಯೆಯನ್ನು ಅರಿತುಕೊಳ್ಳುವುದು. ಒಂದು ವೇಳೆ ರಚಯಿತ ಮತ್ತು ರಚನೆಯನ್ನು ಅರಿತುಕೊಂಡಿರಿ ಮತ್ತು ಮಾಯೆಯನ್ನು ಅರಿತುಕೊಳ್ಳದಿದ್ದರೆ ಅವರು ಜ್ಞಾನಪೂರ್ಣರಾಗಲಿಲ್ಲ ಎಂದಾದರೂ ಯಾವುದೇ ಮಾತಿನಲ್ಲಿ ತನುವಿನ ಬಲಹೀನತೆ ಇರಲಿ ಅಥವಾ ಕಾರ್ಯದ ಹೆಚ್ಚುವರೆ ಇರಲಿ, ಆದರೆ ಮನಸ್ಸಿನಿಂದ ಎಂದೂ ಸುಸ್ತಾಗಬಾರದು. ಮನಸ್ಸಿನ ಖುಷಿಯಿಂದ ತನುವಿನ ಸುಸ್ತು ಸಮಾಪ್ತಿಯಾಗುತ್ತದೆ. ಆದರೆ ಮನಸ್ಸಿನ ಸುಸ್ತು ಶರೀರದ ಸುಸ್ತನ್ನೂ ಸಹ ಹೆಚ್ಚಿಸಿಬಿಡುತ್ತದೆ. ಆದ್ದರಿಂದ ಎಂದೂ ಸುಸ್ತಾಗಬಾರದು. ಸುಸ್ತಾದಾಗ ಸೆಕೆಂಡಿನಲ್ಲಿ ತಂದೆಯ ವತನಕ್ಕೆ ಬಂದು ಬಿಡಿ. ಒಂದು ವೇಳೆ ಮನಸ್ಸನ್ನು ಸುಸ್ತು ಮಾಡುತ್ತಿದ್ದರೆ ಬ್ರಾಹ್ಮಣ ಜೀವನ, ಉಲ್ಲಾಸ, ಉತ್ಸಾಹದ ಯಾವ ಅನುಭವವಾಗಬೇಕೋ ಅದು ಆಗುವುದಿಲ್ಲ. ನಡೆಯುವುದಂತೂ ನಡೆಯುತ್ತಿದ್ದೀರಿ, ಆದರೆ ನಡೆಸುವವರು ನಡೆಸುತ್ತಿದ್ದಾರೆ ಎಂಬ ಅನುಭವವಾಗುವುದಿಲ್ಲ. ಪರಿಶ್ರಮದಿಂದ ನಡೆಯುತ್ತಿದ್ದೀರಿ ಎಂದರೆ ಯಾವಾಗ ಪರಿಶ್ರಮದ ಅನುಭವವಾಗುವುದೋ ಆಗ ಸುಸ್ತಾಗುವುದು. ಆದ್ದರಿಂದ ಸದಾ ತಿಳಿದುಕೊಳ್ಳಿ, ಮಾಡಿಸುವವರು ಮಾಡಿಸುತ್ತಿದ್ದಾರೆ, ನಡೆಸುವವರು ನಡೆಸುತ್ತಿದ್ದಾರೆ. ಸಮಯ, ಶಕ್ತಿ ಎರಡರ ಪ್ರಮಾಣ ಸೇವೆ ಮಾಡುತ್ತಾ ಹೋಗಿ. ಸೇವೆ ಎಂದು ನಿಲ್ಲಲು ಸಾಧ್ಯವಿಲ್ಲ. ಇಂದಲ್ಲದಿದ್ದರೆ ನಾಳೆ ಆಗಲೇಬೇಕಾಗಿದೆ. ಒಂದು ವೇಳೆ ಸತ್ಯ ಹೃದಯದಿಂದ, ಹೃದಯದ ಸ್ನೇಹದಿಂದ ಎಷ್ಟು ಸೇವೆ ಮಾಡಲು ಸಾಧ್ಯವಿದೆಯೋ ಅಷ್ಟೇ ಮಾಡುತ್ತೀರೆಂದರೆ ಬಾಪ್ದಾದ ಎಂದು ಇಷ್ಟು ಕೆಲಸ ಮಾಡಿದ್ದೀರಿ, ಇಷ್ಟು ಮಾಡಲಿಲ್ಲವೆಂದು ದೂರುವುದಿಲ್ಲ. ಶಭಾಷ್ ಎನ್ನುವರು. ಸಮಯ ಪ್ರಮಾಣ, ಶಕ್ತಿ ಪ್ರಮಾಣ, ಸತ್ಯ ಹೃದಯದಿಂದ ಸೇವೆ ಮಾಡಿದರೆ ಸತ್ಯ ಹೃದಯದವರ ಮೇಲೆ ತಂದೆಯು ರಾಜಿಯಾಗುವರು. ಒಂದು ವೇಳೆ ತಮ್ಮ ಕಾರ್ಯವು ಉಳಿದು ಬಿಟ್ಟರೂ ಸಹ ತಂದೆಯು ಎಲ್ಲಾದರೂ ಒಂದು ಕಡೆ ಪೂರ್ಣ ಮಾಡಿಸಿಬಿಡುವರು. ಯಾವ ಸೇವೆಯು ಯಾವ ಸಮಯದಲ್ಲಿ ಆಗಬೇಕಾಗಿದೆಯೋ ಅದು ಆಗಿಯೇ ಬಿಡುವುದು. ನಿಲ್ಲಲು ಸಾಧ್ಯವಿಲ್ಲ. ಯಾವುದಾದರೊಂದು ಆತ್ಮನಿಗೆ ಪ್ರೇರಣೆ ನೀಡಿ ಬಾಪ್ದಾದ ತನ್ನ ಮಕ್ಕಳನ್ನು ಸಹಯೋಗಿಯನ್ನಾಗಿ ಮಾಡುತ್ತಾರೆ. ಯೋಗಿ ಮಕ್ಕಳಿಗೆ ಎಲ್ಲ ಪ್ರಕಾರದ ಸೇವೆಯು ಸಮಯದಲ್ಲಿ ಖಂಡಿತ ಸಿಗುತ್ತದೆ. ಆದರೆ ಯಾರಿಗೆ ಸಿಗುವುದು? ಸತ್ಯ ಹೃದಯವುಳ್ಳ ಸತ್ಯ ಸೇವಾದಾರಿಗಳಿಗೆ. ಅಂದಾಗ ಎಲ್ಲರೂ ಸತ್ಯ ಸೇವಾದಾರಿ ಮಕ್ಕಳಾಗಿದ್ದೀರಾ. ತಂದೆಯು ನಮ್ಮ ಮೇಲೆ ರಾಜಿಯಾಗಿದ್ದಾರೆ. ಈ ರೀತಿ ಅನುಭವ ಮಾಡುತ್ತೀರಲ್ಲವೇ? ವರದಾನ: ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿದ್ದು ತಲ್ಲೀನ ಸದಾ ಏರುವ ಕಲೆಯ ಅನುಭವ ಮಾಡುವಂತಹ ಸಫಲತಾ ಮೂರ್ತಿ ಭವ. ಸೇವೆಯಲ್ಲಿ ಅಥವಾ ಸ್ವಯಂನ ಏರುವ ಕಲೆಯಲ್ಲಿ ಸಫಲತೆಗೆ ಮುಖ್ಯ ದಾರ ಆಗಿದೆ ಒಬ್ಬ ತಂದೆಯೊಂದಿಗೆ ಅಟೂಟ ಪ್ರೀತಿ. ತಂದೆಯ ಹೊರತು ಮತ್ಯಾರೂ ಕಾಣಿಸಬಾರದು. ಸಂಕಲ್ಪದಲ್ಲಿಯೂ, ಮಾತಿನಲ್ಲಿಯೂ, ಕರ್ಮದಲ್ಲಿಯೂ ಬಾಬಾರವರ ಜೊತೆ ಇರಬೇಕು.
ಇಂತಹ ಲವಲೀನ ಆತ್ಮನು ಒಂದು ಶಬ್ದವನ್ನು ಮಾತನಾಡಿದರೂ ಅವರ ಸ್ನೇಹದ ಮಾತು ಅನ್ಯ ಆತ್ಮರನ್ನು ಸ್ನೇಹದಲ್ಲಿ ಬಂಧಿಸುತ್ತದೆ. ಇಂತಹ ಲವಲೀನ ಆತ್ಮದ ಒಂದು ಶಬ್ದವೇ ಜಾದುವಿನ ಕಾರ್ಯವನ್ನು ಮಾಡುವುದು. ಅವರು ಆತ್ಮಿಕ ಜಾದೂಗಾರನಾಗಿ ಬಿಡುತ್ತಾರೆ. ಸ್ಲೋಗನ್: ಯಾರು ಅಂತರ್ಮುಖಿ ಆಗಿದ್ದು ಲೈಟ್ ಮೈಟ್ ರೂಪದಲ್ಲಿ ಸ್ಥಿತರಾಗಿರುತ್ತಾರೆಯೋ ಅವರೇ ಯೋಗಿ ಆತ್ಮರಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.